ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಕೃಷ್ಣಾವತಾರದ ಮುಂದುವರಿದ ಭಾಗವನ್ನು ನೋಡೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಿಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇಂದಿನ ಸಂಚಿಕೆಯಲ್ಲಿ ಈ ಕೃಷ್ಣನ ಅವತಾರ ಯಾವ ರೀತಿ ವಿಶೇಷತೆ ಅನ್ನತಕ್ಕಂಥದ್ದನ್ನು ನೋಡಿದ್ವಿ. ರಾಮ ಅವತಾರಕ್ಕೂ ಕೃಷ್ಣ ಅವತಾರಕ್ಕೂ ಏನು ವ್ಯತ್ಯಾಸಗಳು ಅನ್ನೋದನ್ನು ಕೂಡ ನೋಡಿದ್ವಿ. ಅಲ್ಲಿ ರಾಮ ತಾನು ನಾನು ಭಗವನ್ನಾರಾಯಣ ಅಂತ ಎಲ್ಲಿಯೂ ಹೇಳಿಕೊಳ್ಳೇ ಇಲ್ಲ. ಆಗಲೂ ಕೂಡ ರಾಕ್ಷಸರು ಅವರನ್ನು ಭಗವಂತ ಅಂತ ನಂಬಲಿಲ್ಲ. ಇಲ್ಲಿ ಹುಟ್ಟುವಾಗಲೇ ಚತುರ್ಭುಜನಾಗಿ ಹುಟ್ಟುತ್ತಾನೆ. ಅವನು ಕಂಸನ ವಧೆಯಾದಾಗಲೂ ಕೂಡ ಚತುರ್ಭುಜನಾಗಿ ತೋರಿಸ್ತಾನೆ. ಗೀತೋಪದೇಶದ ಸಮಯದಲ್ಲಿ ಸಂಪೂರ್ಣ ವಿಶ್ವವನ್ನೇ ತೋರಿಸ್ತಾನೆ. ಆದರೂ ಕೂಡ ಅವನನ್ನು ಭಗವಂತ ಅಂತ ಹೇಳಿ ದೈತ್ಯರುಗಳು ನಂಬೋದಿಲ್ಲ. ಕೃಷ್ಣನನ್ನು ಈ ಅವತಾರದಲ್ಲಿ ಎಲ್ಲ ಹೆಜ್ಜೆಯಲ್ಲಿಯೂ ಅವನು ಮಾಡತಕ್ಕಂಥ ಒಂದೊಂದು ಘಟನೆಯೂ ಕೂಡ ನೋಡುವುದಕ್ಕೆ ಇದೇನಿದು ಈ ರೀತಿ ಅಂತ ಅನಿಸುತ್ತೆ. ಆದರೆ ಅದರಲ್ಲಿ ವಿಶೇಷವಾದ ತತ್ವಗಳಿರ್ತದೆ. ಅವನು ಇಡೀ ದೇಶದಲ್ಲಿ ಒಂದು ಹೆಣ್ಣಿನ ಕಣ್ಣೀರನ್ನು ಕೂಡ ಕಣ್ಣಾರೆ ನೋಡದೇ ಇರತಕ್ಕಂತಹ ಮನುಷ್ಯ, ಅಂದರೆ ಅದನ್ನು ನೋಡಿ ಸಹಿಸಿಕೊಳ್ಳದೆ ಇರತಕ್ಕಂಥ ಮನುಷ್ಯ ಭಗವಂತ ಶ್ರೀಕೃಷ್ಣ. ಒಂದು ಹೆಂಗಸು ಕಷ್ಟಪಟ್ಟರೆ ಸಾಕು, ಅವಳಿಗೆ ಸಹಾಯ ಮಾಡೋದಕ್ಕೂ ಮುಂದೆ ಹೋಗ್ತಕ್ಕಂಥವನು. ಹೆಣ್ಣಿನ ಕಣ್ಣಲ್ಲಿ ಕಣ್ಣೀರು ಬರೆಸದೇ ಇರತಕ್ಕಂತಹ ವ್ಯಕ್ತಿತ್ವ ಶ್ರೀಕೃಷ್ಣನದು. ನೋಡುವವರ ಕಣ್ಣಿಗೆ ಇದು 16,000 ಸ್ತ್ರೀಯರನ್ನ ಮದುವೆಯಾದ, ತಮಾಷೆ ಮಾಡುವವರು ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಹೊರಟ, ಈ ಥರ ಎಲ್ಲ ಮಾಡ್ತಾರೆ. ಆದರೆ ಇಡೀ ಮಹಾಭಾರತದಲ್ಲಿ, ಇಡೀ ಕೃಷ್ಣ ಕಥೆಯಲ್ಲಿ ಕೃಷ್ಣನ ಒಂದೇ ಒಂದು ಜಾಗದಲ್ಲಿ ಕೂಡ ಕಾಮುಕ ಸ್ವಭಾವ ನಿಮಗೆ ಕಾಣುವುದೇ ಇಲ್ಲ. ಗೋಪಿಕಾ ಸ್ತ್ರೀಯರನ್ನು ತನ್ನ 10ನೇ ವಯಸ್ಸಿನಲ್ಲಿ ಅವನು ಹೋಗಬೇಡ ಅಂದಾಗಲೂ ಕಂಸನ ಸಂಹಾರಕ್ಕೆ ಅಂತ ಹೋಗ್ತಾರೆ. ಹೋಗುವಾಗ ಗೋಪಿಕಾ ಸ್ತ್ರೀಯರು ತಡೀತಾರೆ. ಅವನನ್ನೇ ಪತಿ ಅಂತ ತಿಳ್ಕೊಂಡಿದ್ದವರು, ಅವನಿಲ್ಲದೆ ಜೀವವೇ ಇಲ್ಲ ಅಂತ ತಿಳ್ಕೊಂಡವರು ಹೋಗಬಾರ್ದು ಅಂತ ಹೇಳಿದರೆ ಅಲ್ಲಿಂದ ಹೊರಟು ಹೋಗ್ತಾನೆ ಭಗವಂತ ಕಂಸನ ಸಂಹಾರಕ್ಕೆ ಅಂತ ಹೇಳಿ. 10ನೇ ವಯಸ್ಸಿನಲ್ಲಿ ಹೋದವನು ಮತ್ತೆ ಅವರಿಗೆ ಸಿಗೋದು 55ನೇ ವಯಸ್ಸಿನಲ್ಲಿ. ಅಂದರೆ ಅವನ ನಿರ್ಲಿಪ್ತತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು. ಅಂತಹ ಕೃಷ್ಣ ಪರಮಾತ್ಮ ತನ್ನ ಜೀವನವನ್ನು ಒಂದೊಂದು ಹೆಜ್ಜೆಯಲ್ಲಿಯೂ ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣನ ಜನ್ಮ ಯಾವ ರೀತಿ, ಅವನು ಹುಟ್ಟಿರುವುದು ಯಾವುದಕ್ಕೆ ಅನ್ನುವ ವಿಚಾರ ಯಾರಿಗೂ ಗೊತ್ತಾಗದೇ ಇರುವ ರೀತಿಯಲ್ಲಿ ಬಾಲ ಲೀಲೆಗಳಲ್ಲಿಯೇ ಎಷ್ಟೋ ಕಳೆದು ಬಿಡ್ತಾನೆ. ಉತ್ತರಾರ್ಧದ ಕೃಷ್ಣನಲ್ಲಿ ಮಾತ್ರ ನಾವು ರಾಜಕೀಯವಾದ ಬೆಳವಣಿಗೆಗಳು ಮತ್ತು ಅವನು ಬಂದಿರತಕ್ಕಂಥ ಉದ್ದೇಶಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದು. ಹಾಗಾಗಿ ತುಂಬ ಜನಗಳಿಗೆ ಇದರ ಪರಿಚಯವೇ ಇಲ್ಲ. ಏನೇ ಆಗಲಿ, ಈ ಕೃಷ್ಣನ ಅವತಾರವನ್ನು ನಾವು ಮೊದಲು ನೋಡಿಬಿಡೋಣ. ಆಮೇಲೆ ಈ ಒಂದೆರಡು ಸಂಚಿಕೆಗಳಲ್ಲಿ ಕೃಷ್ಣನ ಗುಣಗಳನ್ನು, ಕೃಷ್ಣನ ಅವತಾರದ ಉದ್ದೇಶವನ್ನು ತಿಳಿಯೋದಕ್ಕೆ ಪ್ರಯತ್ನಪಟ್ಟು ಅಲ್ಲಿಂದ ಮುಂದಕ್ಕೆ ಕೃಷ್ಣನ ಹುಟ್ಟಿನಿಂದ ಕೂಲಂಕುಷವಾಗಿ ಅವನ ಎಲ್ಲ ನಡೆಗಳನ್ನು ನಾವು ಅಧ್ಯಯನ ಮಾಡಿ ಸ್ವಲ್ಪ ಮಟ್ಟಿಗೆ ಅನುಭವಿಸುವ ಪ್ರಯತ್ನ ಮಾಡೋಣ. ಚಂದ್ರವಂಶದ ಯಯಾತಿಯ ವಂಶದಲ್ಲಿ ಹುಟ್ಟಿದಂತಹವರು ಈ ಶ್ರೀಕೃಷ್ಣ. ಈ ಯಯಾತಿಯ ವಂಶದಲ್ಲಿ ಯದುಗಳು ಹುಟ್ಟುತ್ತಾರೆ. ಅವರ ತಂದೆಯ ಶಾಪದಿಂದ ಅವರಲ್ಲಿ ಏಳಿಗೆ ಇಲ್ಲ. ಯದುವಂಶದಲ್ಲಿ ನಮ್ಮ ಮೈಸೂರಿನ ಯದುಗಳು, ಅವರು ಅದೇ ವಂಶವೇ. ಆಮೇಲೆ ದೇವಗಿರಿಯ ಯದುವಂಶದವರು, ಚಾಲುಕ್ಯರು, ಆಮೇಲೆ ಉತ್ತರ ಪ್ರದೇಶದಲ್ಲಿರತಕ್ಕಂತಹ ಯಾದವರು, ಮಧ್ಯಪ್ರದೇಶದಲ್ಲಿ ಕೆಲವು ಯಾದವರು, ಮತ್ತು ಬಿಹಾರದಲ್ಲಿರ್ತಕ್ಕಂತಹ ಇವರೆಲ್ಲರೂ ಯಾದವರ ಕುಲದವರೇ ಆದರೂ ಕೂಡ ಶಾಪದ ನಿಮಿತ್ತ ಅವರಲ್ಲಿ ಏಳಿಗೆ ಇರೋದಿಲ್ಲ. ಹಂಚಿ ಹೋಗಿಬಿಡ್ತಾರೆ ಅವರು. ಐಕ್ಯಮತ್ಯ ಅವರಲ್ಲಿಲ್ಲ.
ಹಾಗಾಗಿ ಅವರು ಹಂಚಿ ಹೋಗ್ಬಿಡ್ತಾರೆ ಬೇರೆ ಬೇರೆ ಜಾಗಕ್ಕೆ. ಇವರೆಲ್ಲರಲ್ಲಿ ಒಂದು ವಜ್ರದ ಮಣಿಯಂತೆ ಹೊಳೆಯತಕ್ಕಂತಹ ಒಂದು ವ್ಯಕ್ತಿತ್ವ ಹುಟ್ಟಿತ್ತು ಅಂದರೆ ಅದು ನಮ್ಮ ಕೃಷ್ಣ. ನಮ್ಮ ಶ್ರೀಕೃಷ್ಣ ಯದುವಂಶದಲ್ಲಿ ಆ ರೀತಿ ಹುಟ್ಟುತ್ತಾನೆ. ಅವನು ಹುಟ್ಟಿದ್ದೂ ಹಿಂದೆ ಪ್ರಾರ್ಥನೆ ಮಾಡಿದ್ರಲ್ಲ ಯಾರು, ಬ್ರಹ್ಮದೇವ ಹೋಗಿ ಪ್ರಾರ್ಥನೆ ಮಾಡಿದಾಗ ದೇವಕಿಯ ಮನೆಯಲ್ಲಿ ಹುಟ್ಟುತ್ತೀನಿ ಅಂತ ಹೇಳಿದ್ನಲ್ಲ ಭಗವಂತ, ಆ ಭಗವಂತ ಅವನೇ ಹೇಳಿದ ಮಾತಿನಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಭಗವಂತನ ಸೃಷ್ಟಿ ಹುಟ್ಟುವಿಕೆ ಆಗದೇ ಹೋದರೆ ಭೂಮಿಯ ಭಾರ ಇಳಿಯುವುದೇ ಇಲ್ಲ ಅನ್ನತಕ್ಕಂತಹ ಕಾಲ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ತಾನು ಹುಟ್ಟುತ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೆ ತಾನೇ ಹೇಳಿಕೊಂಡಂಗೆ ಸಾಧುಗಳನ್ನು ಉದ್ಧಾರ ಮಾಡೋದಕ್ಕೋಸ್ಕರ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡೋರನ್ನ ನಾಶ ಮಾಡೋದಕ್ಕೋಸ್ಕರ ಅಗತ್ಯ ಬಂದಾಗಲೆಲ್ಲ ಯುಗ ಯುಗದಲ್ಲಿಯೂ ನಾನು ಹುಟ್ಟುತ್ತೇನೆ ಅಂತ ತಾನೇ ಹೇಳಿಕೊಂಡ ರೀತಿಯಲ್ಲಿ ತಾನು ಅಲ್ಲಿ ಹುಟ್ಟುತ್ತಾನೆ. ಅವನು ಹುಟ್ಟುವ ಕಾಲದಲ್ಲಿ ಅವನು ಹೇಗೆ ಹುಟ್ಟುತ್ತಾನೆ ಅನ್ನೋದನ್ನು ಮುಂದೆ ನೋಡೋಣ. ಆ ಕಾಲದಲ್ಲಿ ಈ ದೈತ್ಯರು ಭೂಮಿಗೆ ಭಾರವನ್ನು ತಂದು ಭೂಮಿ ತಾಯಿ ಗೋಳಿಟ್ಲು ಅಂತ ಹೇಳಿದ್ವಲ್ಲ, ಅದಕ್ಕೆ ಕಾರಣರಾದಂತಹ ಒಂದು 5-6 ವ್ಯಕ್ತಿತ್ವಗಳನ್ನು, ತುಂಬ ಜನ ಇದ್ದರು. ವ್ಯಕ್ತಿತ್ವಗಳು ಯಾವುದು ಅಂದರೆ ಜರಾಸಂಧ, ಮಗಧ ದೇಶದ ರಾಜ ಜರಾಸಂಧ. ಆಮೇಲೆ ಕಾಲಯವ ಅಂತ ಹೇಳಿ ಅವನು ಇವಾಗಿನ ಗ್ರೀಕ್ ದೇಶ, ಅವನು ಒಂಥರ ಕ್ರಾಸ್ ಬ್ರೀಡ್, ಅವನು ಕಪ್ಪುಗಿದ್ದ, ಒಳ್ಳೆ ಆಫ್ರಿಕನ್ ಥರ ಅವನೊಬ್ಬ. ಆಮೇಲೆ ದಕ್ಷಿಣದಲ್ಲಿ ಶಿಶುಪಾಲ, ಜರಾಸಂಧನ ಸೈನಿಕನ ರೀತಿಯಲ್ಲಿ ಇದ್ದವನವನು. ಆಮೇಲೆ ಪೌಂಡ್ರಕ. ಇವರೆಲ್ಲರೂ ಕೂಡ ಸಮಯವನ್ನು ನೋಡಿ, ಈ ಸಮಯದಲ್ಲಿ ಹಸ್ತಿನಾವತಿಯಲ್ಲಿ ಪಾಂಡವರು ಸಣ್ಣ ಶಿಶುಗಳು ಆಗ ತಾನೇ ಹುಟ್ಟಿದ್ದಾರೆ ಅನ್ನತಕ್ಕಂತಹ ಸಮಯ. ಈ ಸಮಯದಲ್ಲಿ ಭೀಷ್ಮನೂ ಕೂಡ ಮಾಡಿದಂತಹ ಹಲವಾರು ತಪ್ಪುಗಳ ಕಾರಣ ಅಲ್ಲಿ ಎಲ್ಲಿಯೂ ಕೂಡ ಐಕ್ಯಮತ್ಯ ಯಾರಲ್ಲಿಯೂ ಇರಲಿಲ್ಲ. ಆ ಹೊಂದಾಣಿಕೆ ಅನ್ನತಕ್ಕಂಥದ್ದು ಇಲ್ಲ. ಈ ಘಟಾನುಘಟಿಗಳು ಯಾರಿದ್ರು, ಜರಾಸಂಧ, ಇವರೆಲ್ಲರೂ ಕೂಡ ಈ ಶಿಶುಪಾಲ ಅನ್ನತಕ್ಕಂತಹವನು ಕೃಷ್ಣನಿಗೆ ಪಾಂಡವರು ಹೇಗೋ ಅವನು ಹಾಗೆ ಇನ್ನೊಬ್ಬ ತಂಗಿಯ ಮಗ, ಅಕ್ಕ ತಂಗಿಯರ ಮಕ್ಕಳುಗಳು. ಆದರೆ ಧರ್ಮ ಎಲ್ಲಿದೆಯೋ ಅಲ್ಲಿ ಇರಬೇಕು ಅನ್ನುವ ಉದ್ದೇಶದಲ್ಲಿ ಅವನು ಪಾಂಡವರ ಪರವನ್ನು ವಹಿಸ್ತಾನೆ. ಈ ಅಧರ್ಮದಲ್ಲಿ ಈ ಘಟಾನುಘಟಿಗಳು ಯಾರಿದ್ರು, ಏನಕ್ಕೇನ ಪ್ರಕಾರೇಣ ಏನಾದರೂ ಮಾಡಿ ಭರತ ವಂಶದ ಸಾಮ್ರಾಜ್ಯಕ್ಕೆ ಅವರು ಸಾಮ್ರಾಟರಾಗಬೇಕು ಅನ್ನತಕ್ಕಂತಹ ಮನೋಭಿಲಾಷೆಯಲ್ಲಿ ಎಲ್ಲರ ಅವರವರ ಸಂಬಂಧಗಳನ್ನು ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ ಹೇಳ್ತಾರೆ ಗೊತ್ತಾ, ಒಂದೇ ಜಾತಿಯ ಹಕ್ಕಿಗಳು ಒಂದು ಕಡೆಯಲ್ಲಿ ಸೇರ್ತವೆ, ಗೂಡು ಸೇರ್ತವೆ ಅನ್ನೋ ಥರ ಅವರೇನು ಮಾಡಿದರು, ಅವರವ್ರದ್ದು ಬೇಕಾದವರನ್ನೇ ಹುಡುಕೊಂಡು ಹೋದರು. ಈ ಕೃಷ್ಣನ ತಾಯಿಯ ಅಣ್ಣನಾದಂತಹ ಕಂಸ ಉಗ್ರಸೇನ ಅನ್ನತಕ್ಕಂತಹವನ ಪುತ್ರ, ಅವನು ಕಂಸ. ಆ ಕಂಸನನ್ನು ಈ ಜರಾಸಂಧನಿಗೆ ವಿರುದ್ಧವಾದವರು ಯಾದವ ವಂಶದವರು, ವೃಷ್ಣಿ ವಂಶದವ್ರನ್ನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಅದರಲ್ಲಿ ಮುಖ್ಯವಾಗಿ ಏನು ಮಾಡಿದ ಇವನು, ಜರಾಸಂಧನಿಗೆ 2 ಹೆಣ್ಣು ಮಕ್ಕಳು, ಅಸ್ಥಿ ಪ್ರಾಸ್ತಿ ಅಂತ ಹೇಳಿ ಈ ಕುಟಿಲ ತಂತ್ರಗಾರಿಕೆಯಿಂದ ಈ 2 ಹೆಣ್ಣು ಮಕ್ಕಳನ್ನು ಅವನಿಗೆ ಕೊಟ್ಟು ಕಂಸನು ತನ್ನ ಹಿಡಿತದಲ್ಲಿ ಇರೋ ಹಾಗೆ ಅಲ್ಲಿಗೆ ಈ ಯದುವಂಶದಲ್ಲಿ ಸ್ವಲ್ಪ ಭಾಗವನ್ನು ಆಕ್ರಮಿಸಿದಂತೆ. ಮತ್ತೆ ಭೀಷ್ಮನ ರಾಜ್ಯ ಇನ್ನೂ ದೊಡ್ಡದಾಗಿ ಬೆಳೆದಿರಲಿಲ್ಲ. ಹಾಗಾಗಿ ಭೀಷ್ಮನ ಹತ್ರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವು ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಡಿ, ನಾವು ನಿಮ್ಮ ಮೇಲೆ ಬರುವುದಿಲ್ಲ ಅನ್ನುವ ರೀತಿಯಲ್ಲಿ, ಮತ್ತು ಈ ಶಿಶುಪಾಲನನ್ನು ತನ್ನ ಸೇನಾಧಿಪತಿಯ ರೂಪದಲ್ಲಿ ಇಟ್ಟುಕೊಂಡು ತಾನು ಇನ್ನೇನು 23 ಅಕ್ಷೋಹಿಣಿ ಸೈನ್ಯವನ್ನು ಜೊತೆ ಮಾಡಿದ್ದ, ಇಡೀ ಭರತಖಂಡದ ಸಾಮ್ರಾಟನಾಗಬೇಕು ಅನ್ನತಕ್ಕಂತಹ ಒಂದು ದುರಭಿಲಾಷೆ ಅವನಲ್ಲಿ ಹುಟ್ಟಿತ್ತು. ಯೋಗ್ಯತೆ ಇದೆಯೋ ಇಲ್ವೋ ಅದರ ವಿಚಾರ ಬೇರೆ. ಧರ್ಮದಿಂದನೋ ಅಧರ್ಮದಿಂದನೋ ಒಟ್ಟಿನಲ್ಲಿ ಸಾಮ್ರಾಟನಾಗಬೇಕು ಅನ್ನತಕ್ಕಂತಹ ಅಭಿಲಾಷೆ ಇಟ್ಟ ಈ ಘಟಾನುಘಟಿಗಳನ್ನೆಲ್ಲರನ್ನೂ ನಿಗ್ರಹ ಮಾಡಿದಂತಹ ಕೀರ್ತಿ ಕೃಷ್ಣನಿಗೆ ಸೇರಿದ್ದು.
ಈ ಕೃಷ್ಣಾವತಾರವನ್ನು ನೋಡೋರು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ ಅಂತ ಹೇಳಿದ್ವಿ. ಕೆಲವರು ಭೋಗಪ್ರಧಾನರಾಗಿ ನೋಡ್ತಾರೆ, ಕೆಲವರು ವೇದಾಂತಿಗಳು ಜ್ಞಾನಿಗಳು ಭಗವದ್ಗೀತೆಯನ್ನು ಮತ್ತು ಉದ್ಧವ ಗೀತೆಯನ್ನು ನೋಡ್ತಾರೆ, ಅದರಿಂದನೇ ಅವರಿಗೆ ಮೋಕ್ಷಪ್ರದನಾಗಿ ಅವನನ್ನು ನೋಡ್ತಾರೆ ಅಂತ ಹೇಳಿ. ರಾಜಕೀಯವಾಗಿ ಹೆಚ್ಚಿನ ಜನ ಉಪಯೋಗ ಪಡ್ಕೊಳ್ಳಿಲ್ಲ, ಅದರ ಅಗತ್ಯ ಇದೆ ಅಂತ ಕೂಡ ನಾವು ಹೇಳಿದ್ವಿ. ಈ ತಂತ್ರಗಾರಿಕೆಯಲ್ಲಿ ವಿಕಲಮತಿಗಳು ಮತ್ತು ದುರ್ಮತಿಗಳು ಹೇಳಿದನಲ್ಲ, ಇದೇ ರೀತಿಯಲ್ಲಿ ಕಂಸನಿಗೆ 2 ಹೆಣ್ಣು ಮಕ್ಕಳನ್ನು ಕೊಟ್ಟಂತಹ ಅವರುಗಳು. ಈ ಡಿಪ್ಲೊಮೆಸಿ ಅನ್ನತಕ್ಕಂತಹದ್ದು ಇದೆಯಲ್ಲ, ಆ ತಂತ್ರಗಾರಿಕೆ, ಅದು ಕೃಷ್ಣನು ಮಾಡಿರುವ ತಂತ್ರಗಾರಿಕೆಯನ್ನು ಮಾತ್ರ ನಾವು ಇನ್ನೆಲ್ಲೂ ಕಾಣೋದಕ್ಕಾಗೋದಿಲ್ಲ. ಸ್ವಲ್ಪ ಇಡೀ ಮಹಾಭಾರತದಲ್ಲಿ ಯಥೇಚ್ಛವಾಗಿ ತಂತ್ರಗಾರಿಕೆಯನ್ನು ಮಾಡ್ತಾನೆ. ಈವನ್ ಆ ಸಣ್ಣ ವಯಸ್ಸಿನಲ್ಲಿ ಮಾಡ್ತಕ್ಕಂತಹ ಕಾರ್ಯಗಳು ಕೂಡ ತಂತ್ರಗಾರಿಕೆಗಳು ನಮಗೆ ಬಾಲಲೀಲೆ ಥರ ಕಾಣುತ್ತೆ ಹೊರತು ಅಲ್ಲಿ ತಂತ್ರಗಾರಿಕೆ ಇದೆ, ಅಲ್ಲಿ ತತ್ವ ಇದೆ ಅನ್ನುವುದು ನಮ್ಗೆ ಅರ್ಥ ಆಗೋದಿಲ್ಲ. ಅಷ್ಟು ಬರಿಗಣ್ಣಿನಲ್ಲಿ ನೋಡಿದ್ರೆ ಅರ್ಥವಾಗೋದಿಲ್ಲ. ಅಂತಹವನು ನೋಡಿ, ಈಗ ರಾಮಾಯಣದಲ್ಲಿ ತಂತ್ರಗಾರಿಕೆ ಸ್ವಲ್ಪ ಮಟ್ಟಿಗೆ ಕಿಷ್ಕಿಂಧ ಕಾಂಡದಲ್ಲಿ ಆ ಸೇತುವೆ ಕಟ್ಟುವಾಗ ಸೈನ್ಯವನ್ನು ಕರ್ಕೊಂಡು ಹೋಗುವ ಸಮಯದಲ್ಲಿ, ರಾವಣನ ಯುದ್ಧದ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ತಂತ್ರಗಾರಿಕೆಯನ್ನು ಕಾಣಬಹುದು. ಆದರೆ ಪರಶುರಾಮ ಅವತಾರದಲ್ಲಿ ಅದು ನೇರ ನೀತಿ ಯುದ್ಧ, ಬೇರೆ ಯಾವ ತಂತ್ರಗಾರಿಕೆ ರಾಜಕೀಯದ ಪ್ರಶ್ನೆನೇ ಬರೋದಿಲ್ಲ. ಮತ್ತು ಇನ್ನು ನರಸಿಂಹಾವತಾರ ಮತ್ತು ವರಹಾವತಾರಗಳು ಆ ಇನ್ಸ್ಟಿಂಕ್ಟಿವ್, ಸುಮ್ಮನೆ ವಿನಾಶಾಯಜ ದುಷ್ಕೃತಂ, ದುಷ್ಕಾರ್ಯಗಳನ್ನು ಸಂಹಾರಕ್ಕೆ ಮಾಡತಕ್ಕಂತಹ ಅವತಾರಗಳು. ಈ ಕೃಷ್ಣಾವತಾರದಲ್ಲಿ ಬರತಕ್ಕಂತಹ ಈ ತಂತ್ರಗಾರಿಕೆ ಇದೆಯಲ್ಲ, ಇದು ವಿಶೇಷತೆ. ಇಡೀ ಹೇಳಿದನಲ್ಲ, ಇಡೀ ಮಹಾಭಾರತದಲ್ಲಿ ತಾನು ಭಗವಂತ ಅಂತ ತೋರಿಸಿಕೊಳ್ತಾನೆ. ಯಾವ ಸಾಮ್ರಾಜ್ಯವನ್ನು ಬೇಕಾದರೂ ತಾನು ಆಳಬಹುದಾಗಿತ್ತು, ರಾಜನಾಗಬಹುದಾಗಿತ್ತು. ಆದರೆ ತಾನು ರಾಜ ಆಗೋದಿಲ್ಲ. ಅವನು ಒಬ್ಬ ಸಾಧಾರಣನಾದಂತಹ ನರನಿಗೆ ಸಾರಥಿ ಆಗ್ತಾನೆ. ನೋಡಿ, ರಾಮಾಯಣದಲ್ಲಿ ಇಂದ್ರನ ಪುತ್ರನಾದಂತಹ ವಾಲಿ ಮಾಡಬೇಕಾದಂತಹ ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ. ಆಗ ಅವನನ್ನು ಕಳಿಸಿಬಿಟ್ಟ, ಇನ್ನು ಸ್ವಸ್ಥಾನಕ್ಕೆ ಹೋಗು ಅಂತ ಹೇಳಿ ಅವನನ್ನು ಸಂಹಾರ ಮಾಡಿ ಒಂದೇ ಬಾಣದಲ್ಲಿ ಕೊಂದು ಕಳಿಸಿಬಿಟ್ಟ. ಅದೇ ಇಂದ್ರನ ಪುತ್ರ ಅರ್ಜುನನಿಗೆ ನರನಾಗಿ ಈ ಜನ್ಮದಲ್ಲಿ ತಾನೇ ಸಾರಥಿಯಾಗಿಬಿಟ್ಟ ನರನಿಗೆ. ಹಿಂದೆ ಲಕ್ಷ್ಮಣ 14 ವರ್ಷಗಳ ಕಾಲ ನಿದ್ದೆಯನ್ನೇ ಮಾಡಿರೋದಿಲ್ಲ. ಅವನು ನಿದ್ರಾದೇವಿಗೆ ಬೇಕೆ ಕರೆದುಬಿಟ್ಟು ಆಜ್ಞೆ ಮಾಡಿರ್ತಾನಂತೆ, ನನ್ನ ಕಣ್ಣು ಮುಂದೆ ಸುಲಿಬೇಡ, ನಾನು ರಾಮನ ಸೇವೆಯಲ್ಲಿಯೇ ಕಾಲ ಕಳಿಬೇಕು ಅಂತ ಹೇಳಿ. ಅವನಿಗೆ 1 ನಿಮಿಷ ಪುರುಸತ್ತು ಕೊಟ್ಟಿರಲಿಲ್ಲ. ಸಂಪೂರ್ಣ ಸೇವೆಯಲ್ಲಿ ಸಂದಿದ್ದಂತಹ ಲಕ್ಷ್ಮಣನಿಗೆ ಈ ಅವತಾರದಲ್ಲಿ ಎಲ್ಲ ಯೋಗಗಳನ್ನು ಕೊಟ್ಬಿಟ್ಟ. ಕೆಲವು ಸತಿ ಕೃಷ್ಣನನ್ನು ಬೈಯತಕ್ಕಂತಹ ಯೋಗ ಕೂಡ, ಅಣ್ಣನಾಗಿ ಹುಟ್ಟು ಅಂತ ಹೇಳಿ. ಈ ರೀತಿಯಲ್ಲಿ ಕೃಷ್ಣ ಸಣ್ಣ ಸಣ್ಣ ಲೀಲೆಗಳಲ್ಲಿ ವಿಶೇಷವಾದಂತಹ ತತ್ವಗಳನ್ನು ಸಾರಿದವನು. ಆ ತತ್ವಗಳನ್ನು ಸಾರಿದ ಕೃಷ್ಣ ಇವನು ಹುಟ್ಟುವ ಸಮಯದಲ್ಲಿ ಯಾದವರಲ್ಲಿ ತುಂಬ ಒಳ್ಳೊಳ್ಳೆ ಜನಗಳೇ ಇದ್ದರು, ಧರ್ಮಿಷ್ಠರೇ ಇದ್ದರು. ಕೃತವರ್ಮ, ಸಾತ್ಯಕಿ, ದೇವಕ, ಅಕ್ರೂರ ಎಲ್ಲರೂ ದೈವಭಕ್ತರೇ ಇದ್ದರು. ಉಗ್ರಸೇನ ಎಲ್ಲರೂ ಇದ್ದರು. ಆದರೆ ಏನಾಯಿತು, ಏನೇ ಇದ್ದರೂ ಕೂಡ ಅವರಲ್ಲಿ ಐಕ್ಯಮತ್ಯವಿಲ್ಲದೆ ಇರುವುದರಿಂದ ಬೇರೆ ಬೇರೆ ಕಡೆ ಒಡೆದು ಹೋಗ್ಬಿಟ್ರು. ಏನಾಯಿತು, ಒಂದು ಈ ವಸುದೇವನಿಗೆ ಮದುವೆಯ ಸಮಯ, ದೇವಕಿಯನ್ನು ಕೊಟ್ಟು ಉಗ್ರಸೇನನ ಮಗ ಕಂಸನ ತಂಗಿ ಮಹಾ ವಿಜೃಂಭಣೆಯಿಂದ ಮದುವೆಯನ್ನು ಮಾಡ್ತಾನೆ. ಅವನಿಗೆ ಬಳುವಳಿಯಾಗಿ 8,000 ಚಿನ್ನದ ಸರಪಳಿ ಇರತಕ್ಕಂತಹ ಆನೆಗಳು, 15,000 ಕುದುರೆಗಳು ಮತ್ತು 14,000 ಹೆಣ್ಣು ಮಕ್ಕಳನ್ನು ಕೊಟ್ಟು ಅವನು ಬಳುವಳಿಯಾಗಿ ಕೊಟ್ಟು ಕಳಿಸಿರ್ತಾನೆ. ಇವನಿಗೆ ತಾತ್ಕಾಲಿಕವಾಗಿ ಈ ಕಂಸನಿಗೆ ಒಳ್ಳೆ ಬುದ್ಧಿ ಬಂದ್ಬಿಡ್ತದಂತೆ. ಅವನದೆಲ್ಲ ಮಾಡೋದೆಲ್ಲ ದುಷ್ಟಬುದ್ಧಿ, ಹೆಸರಿಗೆ ಮಾತ್ರ ಉಗ್ರಸೇನ ರಾಜ. ಆದರೆ ಎಲ್ಲ ಆಳ್ವಿಕೆಯ ಕೆಲಸವನ್ನು ಕಂಸ ಮಾಡ್ತಾ ಇರ್ತಾನೆ. ಕಂಸ ಮಾಡ್ತಾ ಇರ್ತಕ್ಕಂತಹ ಸಮಯದಲ್ಲಿ ತಾತ್ಕಾಲಿಕವಾದ ಸುಬುದ್ಧಿ ಬರ್ತದೆ. ತಂಗಿಯನ್ನು ಭಾವನನ್ನು ರಥದಲ್ಲಿ ಕರೆದುಕೊಂಡು ಹೋಗ್ತಕ್ಕಂತಹ ಸಮಯ. ಆ ಸಮಯದಲ್ಲಿ ಕಂಸ ಹೇಳ್ತಾನಂತೆ, ನಾನೇ ರಥ ಓಡಿಸ್ತೀನಿ ಅಂತ ಹೇಳಿ. ಆ ಸಮಯದಲ್ಲಿ ಒಂದು ಅಶರೀರವಾಣಿ ನುಡಿತದೆ. ಏ ಮೂಢ ಕಂಸ, ಮೂರ್ಖ,
ಯಾವ ತಂಗಿಯ ಮದುವೆಯನ್ನು ಅದ್ಧೂರಿಯಾಗಿ ನಡೆಸಿ ಇಷ್ಟೊಂದು ಬಳಿವಳಿಗಳನ್ನು ಕೊಟ್ಟು ಕಳಿಸ್ತಾ ಇದ್ದೀಯೋ, ಆ ನಿನ್ನ ತಂಗಿಯ ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟತಕ್ಕಂಥ ಅವನು ನಿನ್ನನ್ನು ಸಂಹಾರ ಮಾಡ್ತಾನೆ, ಅವನ ಜೀವ ನಿನ್ನ ಕೈಯಲ್ಲಿ ಹೋಗುತ್ತೆ ಅಂತ ಹೇಳಿ ಅಶರೀರವಾಣಿ ಹೇಳ್ತಾನೆ. ಮೂಢ ಅಂತ ಕರೆದ ತಕ್ಷಣ ಮೇಲೆತ್ತಿ ತಲೆ ಎತ್ತಿ ನೋಡ್ತಾನೆ, ಯಾರದು ಹೇಳ್ತಾ ಇರೋದು ಅಂತ. ಈಗ ಅದೆಲ್ಲ ಯಾರು ನನ್ನ ಎದುರುಗಡೆ ಹಿಂಗೆ ಹೇಳ್ತಾ ಇರೋರು ಬಾ ಅಂತ ಕರಿತಾನಂತೆ. ಆದರೆ ಅದನ್ನೆಲ್ಲ ಹೇಳುವಂಥ ಸಮಯವಲ್ಲ. ಈಗ ನಾನು ಹೇಳೋದಷ್ಟೇ ಕೇಳು. ದೇವಕಿಯ ಗರ್ಭದಲ್ಲಿ ಜನಿಸತಕ್ಕಂತಹ 8ನೇ ಮಗು ನಿನ್ನನ್ನು ನಾಶ ಮಾಡುತ್ತೆ ಅಂತ ಹೇಳ್ತಾನೆ. ತಕ್ಷಣ ಇವನಿಗೆ ಕಂಸನಿಗೆ ಕಂಸನ ವಿಶೇಷವಾದ ದೌರ್ಬಲ್ಯ ಅಂದರೆ ಜೀವಭಯ. ಅವನಿಗೆ ಯಾವಾಗ ಜೀವಕ್ಕೆ ಕುತ್ತು ಅಂತ ಗೊತ್ತಾಯಿತೋ ದೇವಕಿಯ ಜುಟ್ಟನ್ನು ಹಿಡ್ಕೊಂಡ್ಬಿಡ್ತಾನೆ. ಕತ್ತಿಯನ್ನು ತೆಗೆದು ಕತ್ತರಿಸ್ಬಿಡ್ತೀನಿ ಅಂತ ಹೇಳಿ ದೇವಕಿಯ ಕುತ್ತಿಗೆಯನ್ನು ಕತ್ತರಿಸೋದಕ್ಕೆ ಹೋಗ್ತಾನೆ. ಅವಳಿದ್ರೆ ಅಲ್ವಾ ಅವಳ 8ನೇ ವಂಶ ಬರೋದು ಅಂತ ಹೇಳಿ. ಆ ಸಮಯದಲ್ಲಿ ಸರಿಯಾಗಿ ವಾಸುದೇವ ತನಗೆ ಇರತಕ್ಕಂತಹ ಬುದ್ಧಿಯನ್ನು ಬಳಸಿ ಕಂಸನ ಕಾಲನ್ನು ಹಿಡ್ಕೊಳ್ತಾನೆ. ಅಪ್ಪ, ಯಾಕೆ ಈ ಥರ ತಪ್ಪು ಮಾಡ್ತಾ ಇದ್ದೀಯಾ? ಸ್ತ್ರೀವಧೆಯನ್ನು ಯಾಕೆ ಮಾಡ್ತಾ ಇದೀಯಾ? ದೇವಕಿಯಿಂದ ಏನಲ್ವಲ್ಲ ನಿನಗೆ ತೊಂದರೆ. ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟತಕ್ಕಂತಹ ಮಗುವಿಂದ ತಾನೇ ನಿನಗೆ ತೊಂದರೆ ಆಗ್ತಾ ಇರೋದು. ಯಾತಕ್ಕೋಸ್ಕರ ನೀನು ಇಷ್ಟೊಂದು ಕೋಪ ಮಾಡ್ತಾ ಇದೀಯಾ? ನಿನಗೆ ಆಗ್ತಕ್ಕಂಥ ತೊಂದರೆ ಅವಳ 8ನೇದು ಗಂಡೆ ಆಗುತ್ತೋ ಹೆಣ್ಣೆ ಆಗುತ್ತೋ? 8 ಮಕ್ಕಳು ಆಗ್ತವೋ ಇಲ್ವೋ? ಎಲ್ಲ ಪ್ರಶ್ನೆಗಳಿಗೂ ಈಗಲೇ ನೀನು ಕತ್ತಿಯನ್ನು ತಗೊಂಡು ನಿನ್ನ ಸ್ವಂತ ತಂಗಿಯನ್ನು ಕೊಂದುಬಿಡ್ತೀಯಲ್ಲ. ನೋಡು, ನಿನಗೆ ನಾನು ಭಾಷೆ ಕೊಡ್ತೇನೆ. ಅವಳಲ್ಲಿ ಹುಟ್ಟತಕ್ಕಂತಹ ಅಷ್ಟು ಮಕ್ಕಳನ್ನು ನಾನೇ ತಗೊಂಡ್ಬಂದು ನಿನಗೆ ಕೊಡ್ತೇನೆ, ನಿನ್ನ ತಂಗಿಯನ್ನು ಉಳಿಸು ಅಂತ ಹೇಳಿ ವಸುದೇವ ಹೇಳಿದಾಗ ಇವನಿಗೆ ಕಿಂಚಿತ್ ಬುದ್ಧಿ ಬರ್ತದೆ. ಹೌದು, ಅವನು ಹೇಳುವುದು ಸರಿ, ತಂಗಿಯನ್ನು ಕೊಲ್ಲುವುದರಲ್ಲಿ ಅರ್ಥವಿಲ್ಲ, 8ನೇ ಮಗು ಅಲ್ವಾ, ನೋಡ್ಕೊಳ್ಳೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬರ್ತಾನೆ. ಮೊದಲನೆಯ ಗರ್ಭದ ಸಮಯ ಅವರನ್ನು ಸೆರೆಮನೆಯಲ್ಲಿ ಹಾಕಿಬಿಡ್ತಾನೆ. ಮೊದಲನೇ ಮಗು ಆಗತ್ತೆ, ಹೆಣ್ಣು ಮಗು ಆಗತ್ತೆ. ಅದನ್ನು ತೆಗೆದುಕೊಂಡು ಬರ್ತಾನೆ. ಬಂದುಬಿಟ್ಟು ಕಂಸನಿಗೆ ಒಪ್ಪಿಸ್ತಾನೆ ವಸುದೇವ ಒಪ್ಪಿಸಬೇಕಾದ್ರೆ ಅವನು ಹೇಳ್ತಾನೆ, ಇದು ಹೆಣ್ಣು ಮಗು, ಇದು ಮೊದಲನೇ ಮಗು ಬೇರೆ, ಇದರಿಂದ ನನಗೇನು ಜೀವ ಭಯವಿಲ್ಲ, ಇದನ್ನು ತೊಗೊಂಡು ಹೋಗು ಅಂತ ಹೇಳಿ ಕೊಟ್ಟು ಕಳಿಸ್ಬಿಡ್ತಾನೆ. ಕಳಿಸಿದಾಗ ನಾರದರು ಪ್ರತ್ಯಕ್ಷವಾಗಿ ಅವರಿಗೆ ಉಪದೇಶವನ್ನು ಅವನಿಗೆ ಹೇಳ್ತಾರಂತೆ. ಸಾಮಾನ್ಯವಾಗಿ ನಾವೆಲ್ಲರೂ ಹೇಳ್ತೀವಿ ನಾರದರು ಅಂದರೆ ಕಿತಾಪತಿ ಅಂತ ಹೇಳಿ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ನಾರದರು ಅಂದರೆ ದೇವದಾನವರಲ್ಲಿ ಇರತಕ್ಕಂತಹ ವ್ಯತ್ಯಾಸವನ್ನು ಹೆಚ್ಚಿಸಿ ದಾನವರ ಸಂಹಾರಕ್ಕೆ ಉಪಾಯವನ್ನು ಮಾಡತಕ್ಕಂತಹವರು ನಾರದರು, ದೈವ ಕಾರ್ಯವನ್ನು ಮಾಡತಕ್ಕಂಥವರು ಅನ್ನೋ ಭಾವನೆ ನಮ್ಮಲ್ಲಿರಬೇಕು. ಇನ್ನೊಂದು, ಪ್ರತಿಯೊಬ್ಬರಲ್ಲಿಯೂ ಒಬ್ಬ ನಾರದ ಇದ್ದಾನಂತೆ. ನಾರದ ಅಂದರೆ ಪ್ರೇರಣೆ ಅಂತ ಹೇಳಿ, ಇಂಟ್ಯೂಷನ್ ಅಂತ ಏನು ಹೇಳ್ತೀವಿ, ಆ ಇಂಟ್ಯೂಷನ್ನು ಪ್ರತಿಯೊಬ್ಬರಲ್ಲಿಯೂ ಇರುತ್ತೆ. ಅಂತಹ ಪ್ರೇರಣೆ ಬಂದು ಮಾಡ್ತಾನೆ, ಹೇಳ್ತಾನೆ, ಅಪ್ಪ ಈ 5 ಬೆರಳುಗಳಲ್ಲಿ ಮೊದಲನೇದು ಯಾವುದು, 5ನೇದು ಯಾವುದು ಹೇಳಿ ನೋಡೋಣ. ನೀ ಎಲ್ಲಿಂದ ಎಣಿಸಕ್ಕೆ ಶುರು ಮಾಡ್ತೀಯೋ ಅಲ್ಲಿಂದ ಮುಂದಕ್ಕೆ ಹಿಂದ್ಗಡೆದು 5 ಆಗುತ್ತೆ. ಅದೇ ರೀತಿಯಲ್ಲಿ 8 ಕೂಡ. 8ನೇ ಮಗು ಅಂದರೆ ಈಗ ಹುಟ್ಟಿದ್ದು ಮೊದಲನೇದು ಅಂತ ಮುಂದಿನಿಂದ ಹೇಳುತ್ತೀಯಾ, ಹಿಂದಿನಿಂದ ಹೇಳಿದೀಯಾ? ಶರೀರವಾಣಿ ಏನು ಗೊತ್ತು ನಿನಗೆ? ಹಿಂದಿಂದ 8ನೇದು ಇರಬಹುದು, ಮುಂದಿನಿಂದ 8ನೇದು ಅಂತ ಏನು ಗ್ಯಾರಂಟಿ ಅಂತ ಹೇಳಿ ಅವನಿಗೆ ಸ್ವಲ್ಪ ಬುದ್ಧಿವಾದವನ್ನು ಹೇಳಿದಾಗ, ಹೌದು ಇದು ಸತ್ಯ ಅಂತ ಹೇಳಿ ತಾನೇ ಹೋಗಿ ಇಬ್ಬರನ್ನು ಜೈಲಿನಲ್ಲಿ ಹಾಕಿ ಆ ಮಗುವನ್ನು ತಗೊಂಡು ಕಾಲನ್ನು ಹಿಡ್ಕೊಂಡು ಗೋಡೆಯಲ್ಲಿ ಹೊಡೆದು ರಕ್ತ ಬರಿಸುವ ಹಾಗೆ ಒಂದೊಂದಾಗಿ ಮಕ್ಕಳನ್ನು ಸಾಯಿಸ್ತಾ ಬರ್ತಾನೆ ಅವನು, ಆ ವಿಕಳಮತಿ ಕಂಸ. ಆ ದೇವಕಿಯ ದುರ್ಭಾಗ್ಯವನ್ನು ನೋಡಿ, ಅಂತಹ ಹೆಂಗಸನ್ನು ನೋಡಿ ಯಾರ ಕಣ್ಣಲ್ಲಾದರೂ ನೀರು ಬರಬೇಕು. ತನ್ನ ಮಗುವನ್ನು ಸಾಯಿಸಿ ಆ ರಕ್ತದ ಹಸಿ ಇನ್ನೂ ಆರುವುದರೊಳಗೆ ಇನ್ನೊಂದು ಮಗುವನ್ನು ಸಾಯಿಸ್ತಕ್ಕಂತಹ ಪ್ರಮೇಯ, 6 ಮಕ್ಕಳನ್ನು ಸಾಯಿಸಿ ಆಯಿತು. ಅಲ್ಲಿಯೇ ಅವಳು ಬದುಕಬೇಕು ಅವನ ಗಂಡನ ಜೊತೆಯಲ್ಲಿ. ಅವಳ ಪರಿಸ್ಥಿತಿಯನ್ನು ನಾವು ಊಹಿಸಿಕೊಳ್ಳೋಕ್ಕೂ ಸಾಲದು. ಅದರಲ್ಲೂ ಹೆಚ್ಚಾಗಿ ಭಗವಂತನನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ತಾನು ಈ ಕಷ್ಟವನ್ನು ಅನುಭವಿಸ್ತಕ್ಕಂತಹ ಪರಿಸ್ಥಿತಿ ಅವಳಿಗೆ. ಅಂತಹ ಪರಿಸ್ಥಿತಿಯಲ್ಲಿ ಭಗವಂತ ತನ್ನ ರಾಜಕೀಯವನ್ನು ಈಗಲೇ ಮಾಡ್ತಾನೆ ನೋಡಿ. 7ನೇ ಮಗು ಆಗಬೇಕು. 7ನೇ ಮಗುವಿಗೆ ದೇವಕಿಗೆ 2 ತಿಂಗಳಾದಾಗ
ಗರ್ಭಸ್ರಾವವಾಯಿತು, ಅಬಾರ್ಷನ್ ಆಯಿತು ಅಂತ ಮೇಲ್ನೋಟಕ್ಕೆ ಅಬಾರ್ಷನ್ ಥರ ಕಾಣಿಸಿ ಆ ಮಗುವನ್ನು ಮಾಯೆಯಿಂದ, ಯೋಗ ಮಾಯೆಯಿಂದ 7ನೇ ಮಗುವನ್ನು ದೇವಕಿಯ ಗರ್ಭದಿಂದ ತಗೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿ ಇರಿಸ್ತಾನಂತೆ. ಸಂಕರ್ಷಣ ಅಂತ ಅವರಿಗೆ ಹೆಸರು. ಸಂಕರ್ಷಣ ಅಂದರೆ ಆಕರ್ಷಿಸಲ್ಪಟ್ಟವನು ಅಂತ ಹೇಳಿ. ಒಂದು ಕಡೆಯಿಂದ ಈ ಗರ್ಭ ಹೋಗಿ ಈ ಗರ್ಭದಿಂದ ಇನ್ನೊಂದು ಗರ್ಭದಲ್ಲಿ ನೆಲೆಯಾಯಿತು. 7ನೇ ಗರ್ಭ ಸಂಕರ್ಷಣನಾಗಿ ಅಂದರೆ ಬಲರಾಮನಾಗಿ ರೋಹಿಣಿಯ ಗರ್ಭಕ್ಕೆ ಹೋಗ್ತಾನೆ. ಟೆಕ್ನಾಲಜಿ ಆವಾಗ ನಮ್ಮ ದೇಶದಲ್ಲಿ ಎಷ್ಟು ಹಿಂದೆ ಮುಂದೆ, ಈಗ 5000 ವರ್ಷದ ಹಿಂದೆ ಹೆಂಗಿತ್ತು ನೋಡಿ. ನಾವು ಇವಾಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮತ್ತು ಗರ್ಭಧಾರಣೆ, ಆರ್ಟಿಫಿಷಿಯಲ್ ಮದರಿಂಗ್ ಇದೆಲ್ಲ ಬೇಕಾದಷ್ಟು ನೋಡಿದ್ದೀವಿ. ಆಗಲೇ ಇತ್ತು. ಸಂಕರ್ಷಣ ರೂಪದಲ್ಲಿ ಅಲ್ಲಿ ಭಗವಂತ ಬರ್ತಾನೆ. ಇವನಿಗೆ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ರಾತ್ರಿ ಎಲ್ಲ ರೀತಿಯ ಒಳ್ಳೆಯ ವಾತಾವರಣ, ಗಾಳಿ ತಂಪಾಗಿ ಬೀಸ್ತಾ ಇರ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಹೊತ್ತು ಮಳೆ ಬಿಟ್ಟಿರ್ತದೆ. ಅಂತಹ ಸಮಯದಲ್ಲಿ ಇನ್ನೇನು ಪ್ರಸವವಾಗಬೇಕು, ದೇವತೆಗಳೆಲ್ಲ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವಂತನನ್ನು ನೀನು ಉದ್ಧಾರ ಕಾರ್ಯವನ್ನು ಮಾಡಬೇಕು, ಭೂಮಿಯ ಭಾರ ಜಾಸ್ತಿಯಾಗಿದೆ. ಅದ್ಭುತವಾದಂತಹ ಪ್ರಾರ್ಥನೆಗಳು. ದೇವಕಿಯ ಗರ್ಭದ ಮೇಲೆ ಪ್ರಾರ್ಥನೆ. ನಮ್ಮ ದೇಶದಲ್ಲಿ ಯಾವ ರೀತಿಯ ಪ್ರಾರ್ಥನೆಗಳಿದೆ ನೋಡಿ. ಹಿಂದೆ ಬ್ರಹ್ಮನ ಪ್ರಾರ್ಥನೆ ರಾಮಾಯಣದಲ್ಲಿ ನೋಡಿದ್ವಿ. ಆದಿತ್ಯ ಬೋಧನೆಯನ್ನು ರಾಮನಿಗೆ ವರ್ಣನೆ ಮಾಡಿದ್ದು ನೋಡಿದ್ವಿ. ಈಗ ದೇವತೆಗಳು ವರ್ಣನೆಯನ್ನು, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಸುಮುಹೂರ್ತವು ಬಂದಿದೆ. ಇನ್ನು ಕೃಷ್ಣ ಜನ್ಮವಾಗಬೇಕು. ಆವತ್ತಿನ ದಿವಸ ರಾತ್ರಿಯಾಗಿದೆ. 12 ಗಂಟೆ ರಾತ್ರಿಯ ಪ್ರತೀಕ್ಷೆ. ನಾವು ಪ್ರತೀಕ್ಷೆ ಮಾಡ್ತಾ ಇರೋಣ. ಮುಂದಿನ ಭಾಗದಲ್ಲಿ ಕೃಷ್ಣನ ಜನ್ಮವನ್ನು ತೆಗೆದುಕೊಳ್ಳೋಣ. ಜೈ ಶ್ರೀರಾಮ್.